ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮವ ಆಯದು ಮಲ್ಲಪ್ಪ ಜೋತವರ. ಆತ್ಮೀಯರೇ, SSLC ಕಳೆದ SSLCಯಲ್ಲೇ ಕನ್ನಡ ವಿಷಯದಲ್ಲಿ 6.28 ಲಕ್ಷ ಮಕ್ಕಳು ಕೊಡ್ತಿದ್ರು, ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದರು, ಕನ್ನಡದ ಹುಡುಗರು. ಅದರಲ್ಲಿ ನಾ ಪಾಸ್ ಆದವರು 1.32 ಲ್ಯಾಕ್, 1.32 ಲಕ್ಷ ಹುಡುಗರು ಫೇಲ್ ಆಗಿದ್ದಾರೆ. ಮಾತೃಭಾಷೆ ಫೇಲ್ ಆಗಬಾರದು ಆಗಿತ್ತು. ಇಷ್ಟೊಂದು ಆದರೂ ಕಾರಣ ಏನು? ಇವತ್ತು ಶುರುವಾಗಿದೆ ಚಿಂತನೆ ಮಂದನೆ. ಮಾತೃಭಾಷೆಯಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಏನಿದ್ರ ಅರ್ಥ? ಅದು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಇದಕ್ಕೆ ಕಾರಣಗಳೇನು? ಸಹಜದರಿ, ಮಾತೃಭಾಷೆ ಫೇಲ್ ಆಗಲೇಬಾರದು. ಮ್ಯಾಥ್ಸ್ ಆಗ್ಬೋದು, ಅಡ್ಡಿ ಇಲ್ಲ. ಅಥವಾ ಸೈನ್ಸ್ ಸಂಬಂಧಿಸಿದ ಫೇಲ್ ಆಗ್ಬೋದು, ಅಡ್ಡಿ ಇಲ್ಲ. ಇಂಗ್ಲೀಷ್ನಲ್ಲೂ ಆಗ್ಬೋದು, ಯಾಕೆ ಪರದೇಶಿ ಭಾಷೆ. ಈ ಮೂರರಲ್ಲಿ ಹೆಚ್ಚಾಗಲಿ, ಏನು ತಪ್ಪಿಲ್ಲ ಇದರಲ್ಲಿ. ಆದರೆ ಮಾತೃಭಾಷೆಯಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ, ನಮ್ಮ ಕಲಿಕಾ ಮಟ್ಟ, ಗುಣಮಟ್ಟ ಕೆಳಸ್ತರಕ್ಕೆ ಬಂದದೇನು ಅಂತೇಳಿ ಒಂದು ಪ್ರಶ್ನೆ ಎದ್ದು ನಿಲ್ತದೆ. ಅದಕ್ಕೆ ನಮ್ಮ ಬಿಳಿಮಲೆಯವರು, ಪುರುಷೋತ್ತಮ ಬಿಳಿಮಲೆಯವರು, ಇಲ್ಲ ಸರಳ ಇರಬೇಕು ಪಠ್ಯಕ್ರಮ ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರದ್ದು ತಪ್ಪಂತಲ್ಲ, ಸರಳ ಇರಬೇಕು. ಈಗ ಇದು ಸರಳು ಅದು ವಂಕಿಲ್ಲ ಡೆಂಕಿಲ್ಲ. ಕಾರಣ ಅಂದರೆ ಕಲಿಕೆಯ ಮಟ್ಟ ನಮ್ಮಲ್ಲಿ ಸರಿ ಇಲ್ಲ ಅಂತ ಒಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ನಾನು ಅನೇಕ ವಿದ್ಯಾರ್ಥಿಗಳ ಜೊತೆಗೆ ಸಂಪರ್ಕ ಬಂದಾಗ ನನ್ನಲ್ಲಿ ಅನೇಕ ಮಕ್ಕಳು ಕಲೀಲಿಕ್ಕೂ ಬರ್ತಾ ಇರ್ತಾರೆ ಕನ್ನಡ ಮತ್ತು ಇಂಗ್ಲೀಷನ್ನು. ಆ ನೆಲೆಗಟ್ಟೆಲ್ಲ ಹೇಳ್ತಾ ಇದ್ದೀನಿ. ನಾನು ಭಾಳಷ್ಟು ಮಕ್ಕಳನ್ನು ನೋಡಿದ್ದೀನಿ. ಭಾಳಷ್ಟು ಮಕ್ಕಳಿಗೆ, ಚಲೋ ಡಿಗ್ರಿಯಲ್ಲಿದ್ದಂಥ ಮಕ್ಕಳಿಗೆ ಬಂದನು ಬರಲಿಕ್ಕೆ ಬರಲ್ಲ, ಬದನು ಅಂತ ಬರೀತಾರೆ. ಎಷ್ಟು ಸಾಕ್ಷಿ ಕೊಡಲಿಲ್ಲ ನಿಮಗೆ? ಕೊಂಡುಕೊಳ್ಳು, ಕೊಡುಕೊಳ್ಳು, ಲದ ಬದಲಾಗಿ ಲ ಹಾಕ್ತಾರೆ, ಲದ ಬದಲಾಗಿ ಎಳ್ಳ ಹಾಕ್ತಾರೆ. ಎಷ್ಟು ಮಿಸ್ಟೇಕ್ಸ್ ಇವು? ಇದಕ್ಕೆ ಕಾರಣ ಬೇಸಿಕ್ ಏನು ನಾವು ಪ್ರೈಮರಿ ಒಳಗೆ ನಮ್ಮ ಮಕ್ಕಳಿಗೆ ಕಲಿಕೆಯನ್ನು ಸರಿಯಾಗಿ ಮಾಡ್ತಾ ಇಲ್ವ ಅನ್ನೋದು ಸಂಶಯ. ಅದು ನನಗೆ ಸಂಶಯ ಅಲ್ಲ, ವಾಸ್ತವ. ಪ್ರೈವೇಟ್ ಶಾಲೆಗಳಲ್ಲಿ ಆಗಿರ್ಬೋದು, ವಿಶೇಷವಾಗಿ ದುಡ್ಡು ಕೊಟ್ಟು ಎಲ್ಲಿ ಕಲಿಸ್ತಾ ಇರ್ತೀವಿ ಅಲ್ಲೇ ಅವರು ಪ್ರಾಥಮಿಕವಾಗಿ ಚೆನ್ನಾಗಿ ಕಲಿಸ್ತಾರೆ ಮಕ್ಕಳನ್ನು. ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಕಲಿಸ್ತಾರೆ. ಅದರಲ್ಲೂ ಕನ್ನಡವನ್ನು ಭಾಳ ಸುಂದರವಾಗಿ ಬರೆದು ಕಲಿಸ್ತಾರೆ. ಭಾಳಷ್ಟು ಪ್ರೈವೇಟ್ ಸ್ಕೂಲ್ಗಳೆಲ್ಲ ನೋಡಿದ್ದೀನಿ. ಅಲ್ಲಿ ಬರೋ ಮಕ್ಕಳು ಇದ್ದಿದ್ರಲ್ಲಿ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ಅವ್ರು ಪಾಸ್ ಮಟ್ಟಿಗೆ ಇದ್ದೇ ಇರ್ತಾರೆ. ಅದು ಸರ್ಕಾರಿ ಶಾಲೆಗಳಲ್ಲಿ ಗಮನ ಇಲ್ಲ. ಅದು ಯಾಕಿಲ್ಲ? ಸಾಕಷ್ಟು ಪೇಮೆಂಟ್ ತೊಳ್ತಾರೆ ಗುರುಗಳು, ಗುರುಮಾತೆಯರು. ಒಬ್ಬರು ಅಂತಲ್ಲ, ವ್ಯವಸ್ಥೆ ಕೇಳಿದ ತಕ್ಷಣ ಅವರು ಒಂದು ಉತ್ತರ ಏನೇನು ಕೊಡ್ತಾರೆ. ಇಲ್ಲರಿ ನಮ್ಮ ಬಿಸ್ಯೂಟ್ ಹಚ್ತಾರೆ ರೀ, ಹಚ್ತಾರೆ, ಇದು ಕೆಲಸ ಮಾಡ್ಬೇಕು ರೀ, ಆ ಕೆಲಸ ಮಾಡ್ಬೇಕು, ಗಣಿತನ ನಾವು ಮಾಡ್ಬೇಕು ರೀ, ಅದು ಮಾಡ್ಬೇಕು ರೀ. ಮತ್ತು ವರ್ಷದಲ್ಲಿ 2 ತಿಂಗಳು ಸುಟ್ಟಿ ತೋದಿರಿ ಅಂದರೆ ಮೌನ ಆಗಿಬಿಡ್ತಾರೆ. ಯಾಕೆ ಈ ಮಾತಿನ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಇಷ್ಟು ಪ್ರಮಾಣದಲ್ಲಿ ಮಕ್ಕಳು ಫೇಲ್ ಆಗೋದ ಕಾರಣ ನಮ್ಮ ವ್ಯವಸ್ಥೆ. ಅಧ್ವಾನದ ಹೋಗಿದ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಟೀಚರ್ ಬಂದರೂ ಸರಿಯಾಗಿ ಕಲಿಸುವಾಗಿಲ್ಲ, ಮಕ್ಕಳ ಜೊತೆಗೆ ಬೆರೆಯುವಾಗಿಲ್ಲ, ಆರಾಮ ಎದ್ದು ಹೋಗೋದು ಭಾಳ ಶಿಕ್ಷಣ ನೋಡಿ. ಎಲ್ಲೋ ಕೆಲವು ಜನ ಇದ್ದಾರೆ, ಇಲ್ಲಂತಲ್ಲ. ಹಾಗಾದರೆ ಎಲ್ಲರೂ ಅಪ್ರಾಮಾಣಿಕರು, ಮೈಗಾರರು ಅಂತ ಹೇಳ್ತಾ ಇರಲಿಲ್ಲ. ಜೊತೆಗೆ ತಂದೆ ತಾಯಿಗಳ ಜವಾಬ್ದಾರಿನೂ ಹೆಚ್ಚದು. ಈ ಸರ್ಕಾರಿ ಶಾಲೆಗಳು ಹೋಗೋರು ಯಾರು? ಅಂತಂದ್ರೆ ಬಡ ಮಕ್ಕಳು, ಬಿದ್ದವರ ಮಕ್ಕಳು, ಕೆಳಜಾತಿಯ ಬಡವರು, ಕೆಳಜಾತಿಯವರು, ಇವರು ಹೆಚ್ಚು ಹೋಗ್ತಿರ್ತಾರೆ ಸರ್ಕಾರಿ ಶಾಲೆಗಳಲ್ಲೇ. ಈ ದುಡ್ಡು ಕೊಟ್ಟು ಹೋಗುವಂಥ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಮೇಲ ಮಧ್ಯಮ ವರ್ಗ, ಇವರು ತಮ್ಮ ಮಕ್ಕಳನ್ನ ಕಳಿಸ್ತಾ ಇರ್ತಾರೆ. ಒಂದು ದುಡ್ಡು ಹೋಗಲಪ್ಪ ಕಳಿಸ್ತಾ ಇರ್ತಾರೆ. ಮತ್ತು ನಿಶ್ಚಿತವಾಗಿಯೂ ಪ್ರೈಮರಿ ಭಾಳ ಚೆನ್ನಾಗಿರ್ತದೆ ಎಲ್ಲ ಈ ಪ್ರೈವೇಟ್ದಲ್ಲ. ಯಾಕಂದ್ರೆ ಮಕ್ಕಳಿಗೆ ಬರೆಸೋದ್ರಲ್ಲೇ ಮಾಡೋದ್ರಲ್ಲೇ ಕಾಳಜಿ ವಹಿಸಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೊಂದು ಭಾಳ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ, ಈ ಪ್ರೈವೇಟ್ ಸ್ಕೂಲ್ಗಳಲ್ಲೇ ಮ್ಯಾಥ್ಸ್ ಭಾಳ ವೀಕ್ ಇರ್ತದೆ. ಮ್ಯಾಥ್ಸ್ ಮತ್ತೆ ಹೇಳ್ತಾ ಇದ್ದೀನಿ. ಸ್ವತಃ ಇಂಗ್ಲೀಷ್ ಸಹಿತ ವೀಕ್ ಇರ್ತದೆ. ಯಾಕಪ್ಪ ಇದು ಯಾಕೆ ಹಿಂಗೆ ಆಗ್ತದೆ? ಇಲ್ಲೆಲ್ಲೂ ಸಹಿತ ವಿಚಾರ ಮಾಡೋಂಥದ್ದು ಅದಿಲ್ಲ. ಈಗ ನಾವು ಮಾಡಬೇಕಾಗಿದ್ದು ಇಲ್ಲ. ಇದಕ್ಕೊಂದು ಕಾರಣ ಇನ್ನೊಂದು ಮಾತು ಹೇಳಿಬಿಡ್ಬೇಕಾಗುತ್ತೆ ಈ ಸಂದರ್ಭದಲ್ಲೇ. ಪ್ರೈವೇಟ್ದಲ್ಲೇ ಅದೇ ಕಡಿಮೆ ದುಡ್ಡು ಕೊಟ್ಟು ಮಾಸ್ತರ್ಗಳನ್ನು ದುಡಿಸ್ಕೊಳ್ತಾ ಇರ್ತಾರೆ, ಅಥವಾ ನಮ್ಮ ಗುರುಮಾತೆಯನ್ನು ದುಡಿಸ್ಕೊಳ್ತಾ ಇರ್ತಾರೆ. ಕನ್ನಡ ಸಬ್ಜೆಕ್ಟ್ 2-3 ಸಾವಿರ, 4,000, 5,000 ಅಷ್ಟೇ ಕೊಡ್ತಾರೆ ರೀ. 2-3 ಸಾವಿರ ಭಾಳ ಕನ್ನಡ ಶಾಲೆಗಳಲ್ಲಿ. ಇಂಗ್ಲೀಷ್ ಬರೋರಿಗೆ ಒಂದು 7,000 ಅಥವಾ 10,000 ಕೊಡ್ತಾರೆ ಪೇಮೆಂಟ್. ಮ್ಯಾಥ್ಸ್ ಬರೋರಿಗೆ 8,000 ರೂಪಾಯಿ ಕೊಡ್ತಾರೆ. ಮತ್ತು ಮ್ಯಾಥ್ಸ್ BSc B.Ed ಮಾಡಿದವರು, ಮ್ಯಾಥ್ಸ್ MSc M.Ed ಮಾಡಿದವರು ಯಾರೂ ಪ್ರೈವೇಟ್ ಸ್ಕೂಲ್ದಲ್ಲಿ ಕೆಲಸ ಮಾಡಲಿಕ್ಕೆ ಹೋಗೋದೇ ಇಲ್ಲ. ವಿಶೇಷವಾಗಿ ಕಡಿಮೆ, ಭಾಳಷ್ಟು ಕಡಿಮೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಗೌರ್ಮೆಂಟದ ಕೆಲಸಗಳು ಹಾಗೆ ಹೋಗಿಬಿಡ್ತಾವೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ, ಸರ್ಕಾರಿ ಶಾಲೆಗಳಲ್ಲಿ ಅವ್ರು ಸೆಲೆಕ್ಷನ್ ಆಗಿ ಹೋಗ್ತಾರೆ. ಅವರು ಅಲ್ಲಿ ಸರಿಯಾಗಿ ಕಲಿಸ್ತಾರೆ ಅನ್ನೋದು ಬೇರೆ ವಿಷಯ. ಬಟ್ ಕನ್ನಡ ಯಾಕೆ ಫೇಲ್ ಆಗಿದ್ದಾರಪ್ಪ ಅಂದ್ರೆ, ಇಲ್ಲೇ ಸರ್ಕಾರಿ ಶಾಲೆಗಳಲ್ಲೇ ಮಕ್ಕಳ ಬಗ್ಗೆ ಬೇಸಿಕ್ ಹಾಕ್ಕೊಳ್ಬೇಕಾಗಿದೆ. ಇವತ್ತು
ಭಾಷಾಜ್ಞಾನ ಕಾಗುಣಿತಗಳು ಬರಬೇಕಾಗಿದೆ, ದೀರ್ಘಲ್ಲ ವೃಸ್ವೆಲ್ಲ ಯಾವೆಲ್ಲ ತದ್ದಿತಗಳಲ್ಲಿ ಬರ್ತಾವೆ, ಏನು ಗೊತ್ತಿಲ್ಲ ಮಕ್ಕಳಿಗೆ. ಮತ್ತು ಅವ್ರು ಹೆಂಗೆ ರೀ ಸಮಾಸ ಮಾಡಲಿಕ್ಕೆ ಬರೋದಿಲ್ಲ, ಸಂಧಿಗಳನ್ನು ಬಿಡಿಸ್ಲಿಕ್ಕೆ ಬರೋದಿಲ್ಲ. ಭಾಳಷ್ಟು ಮಕ್ಕಳಿದ್ದಾರೆ, ಅವರೇ ಹುಡುಗರೆಲ್ಲ ಸ್ವಲ್ಪ ಬೆರಳಿಗೆ ಬಂದಿದ್ದು ಪಾಸ್ ಆಗ್ತಾರೆ ನಿಶ್ಚಿತವಾಗಿ. ಮತ್ತು ಇತ್ತೀಚೆಗೆ ಒಂದಿಷ್ಟು ಕಾಪಿ ಮಾಡೋದನ್ನು ಪೂರ್ತಿಯಾಗಿ ಈ ನಮ್ಮ ಡಿಜಿಟಲ್ ಮೀಡಿಯಾ ಬಂದಿದ್ದರಿಂದಾಗಿ ಎಲ್ಲ ಈ ಒಂದು ಪ್ರತಿಯೊಂದೂ ಪಾಡ್ಕಾಸ್ಟ್ ಮಾಡಿದ್ರಿಂದಾಗಿ ಭಾಳಷ್ಟು ಮಕ್ಕಳು ಫೇಲ್ ಆಗ್ತಾಯಿದ್ದಾರೆ. ಕಾಫಿನೇ ಇಲ್ಲಲ್ಲೇ ಸ್ವಲ್ಪ ಅನ್ನೋದು ಗೊತ್ತಾಗಿಬಿಡ್ತದಂತೆ. ಎಲ್ಲ ಭಯದಿಂದ ಯಾರು ಕಾಪಿ ಮಾಡ್ತಾನೋ ಇಲ್ಲ, ಭಾಳ ಒಳ್ಳೆಯ ಕೆಲಸ ಅದು. ಯಾಕಂದರೆ ಯಾರು ಮಕ್ಕಳು ಈ ನಿಜವಾಗಿಯೂ ಅಭ್ಯಾಸ ಮಾಡಿರ್ತಾರೋ ಓದಿರ್ತಾರೋ ಅವ್ರು ಲಾಭ ಆಗಿರೋದ್ರಿಂದ ಇದು ಹೊಸ ಒಂದು ಪದ್ಧತಿ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲೇ ಕಾಫಿ ಮಾಡಿದಂಗೆ ಈ ಒಂದು ಏನು ಡಿಜಿಟಲ್ ಮೀಡಿಯಾ ಉಪಯೋಗ ಮಾಡಿಕೊಂಡು ಏನು ಕೆಲಸ ಮಾಡ್ತಾಯಿದ್ದಾರೆ, ಭಾಳ ಒಳ್ಳೆಯ ಕೆಲಸ. ಯೋಗ್ಯದಂತ ಅಭ್ಯಾಸ ಮಾಡಿದ ಮಕ್ಕಳಷ್ಟು ಪಾಸ್ ಆಗ್ತಾರೆ. ಇದು ಒಂದು ದೊಡ್ಡ ಹೊಡೆದು ಕೊಟ್ಟದು ಈ ಒಂದು ನಮ್ಮ ಕನ್ನಡ ಮಕ್ಕಳಿಗೆ. ಸರ್ಕಾರಿ ಶಾಲೆಗಳಲ್ಲಿ ಈ ಪರಿಸ್ಥಿತಿ ಅದ. ಇದಕ್ಕೆ ಮುಂದೆ ಹೈಸ್ಕೂಲಿಗೆ ಬಂದಾಗ ಹಿಂದಿನವ್ರು ಕಲಿಸಲಿಲ್ಲ ರೀ ಅಂತ ಅವರು, ಅಲ್ಲಿ ಬಂದ ಮುಂದೆ ಕಾಲೇಜಿಗೆ ಬಂದಾಗ ಅವರೆಲ್ಲ ಕಲಿಸಿಲ್ಲ ಅವ್ರು ಒಟ್ಟು ಮುಂದೆ ಉಳ್ಕೊಂಡು ಹೋಗೋದು ಪಾಸ್ ಮಾಡಿ ಬಿಡ್ರಿ. ಅವ್ರನ್ನ ಅಭ್ಯಾಸ ಮಾಡಿಸಿ ತಿಳಿಸಿ ಸ್ವತಃ ಬರೆದು ಪಾಸ್ ಮಾಡಿಸೋಂಥ ಏನಂತೀರಿ ನೀವು ಸಂಯಮ ಯಾವ ಟೀಚರ್ಗಳು ಇಲ್ಲ ಏನೋ ಅನ್ನೋ ಅಷ್ಟು ಮಟ್ಟಿಗೆ ಅನ್ನಿಸ್ತದೆ. ಹೀಗಾಗಿ ಈ ಸಲದ ಎಕ್ಸಾಮ್ದಲ್ಲೇ ಕನ್ನಡ ಕಬ್ಬಿಣದ ಕಡಲೆ ಆಗಿಬಿಟ್ಟದು ಅಂತೇಳಿ ನಾವು ಅನ್ಬೋದೇನೋ. ಇಲ್ಲಾಂದರೆ ಕನ್ನಡ ಕಬ್ಬಿನ ಕಡಲೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಮಾತೃಭಾಷೆಯಲ್ಲೇ ನಿಶ್ಚಿತವಾಗಿಯೂ ನಮ್ಮ ಪ್ರತಿಯೊಂದು ಭಾವನೆಗಳು ಅಲ್ಲಿ ವ್ಯಕ್ತ ಆಗೋ ಜೊತೆಗೆ ಬೇಸಿಕ್ ಹಾಕಿಕೊಟ್ರೆ ನಿಶ್ಚಿತವಾಗಿಯೂ ಆ ಮಕ್ಕಳು ಪಾಸ್ ಆಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಈ ದಿಸೆಯಲ್ಲಿ ನಮ್ಮ ಶಿಕ್ಷಣ ತಜ್ಞರು ವಿಚಾರ ಮಾಡಬೇಕಾಗಿದೆ. ಹೌದು, ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಗುರುಮಾತೆಯರು ಗುರುಗಳು 2 ಜನ, ಮತ್ತು ಇಲ್ಲಿ ನಮ್ಮ GDPI ಇದ್ದಾರೋ ಮತ್ತು BEO ಇದ್ದಾರೋ ಎಲ್ಲರೂ ಇದ್ದಾರೆ. ಅವ್ರು ಪ್ರಾಮಾಣಿಕವಾಗಿ ಇಲ್ಲಿ ಕಲಿಸೋ ಕೆಲಸ ಮೊದಲು ಮಾಡಬೇಕಾಗಿದೆ. ಇವತ್ತು ಅಲ್ಲಿ ಸಾಕಷ್ಟು ಲಂಚ್ಗಳಿದ್ದಾನೆ, ಮತ್ತೇನೋ ಟ್ರಾನ್ಸ್ಫರು, ಹಳ್ಳಿಯಲ್ಲಿದ್ದಂಥ ಅನೇಕ ಗುರುಮಾತೆಯರು ಅಲ್ಲಿ ಹೋಗ್ಲಿಕ್ಕೆ ಬಯಸೋದಿಲ್ಲ, ಹೋದರೂ ಸರಿಯಾಗಿ ಕಲಿಸೋದಿಲ್ಲ ಅನ್ನೋಂಥ ಮಾತುಗಳು ಗಿಡ ಬರ್ತಾ ಇದ್ದಾವೆ. ಯಾಕಂದರೆ ಬಿಸಿ ಊಟದಲ್ಲಿ ಅದರಲ್ಲಿದ್ದರೆ ತನ್ಮೆಯಾಗಿ ಅಥವಾ ಈ ಜನಗಣತಿ ಬಂತು ಮತ್ತೆ ಅದ್ರಲ್ಲಿ ಅವರೂ ಉಪಯೋಗ ಮಾಡೋದ್ರಿಂದಾಗೆ ಸಹಜವಾಗಿ ಗುಣಮಟ್ಟ ಕಡಿಮೆ ಆಗಿದೆ. ಹೀಗಾಗಿ ಕನ್ನಡದಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಅದರ ಆಶ್ಚರ್ಯಪಡುವಂಥದ್ದು ಏನಿಲ್ಲ, ವಾಸ್ತವಗಳಿವೆಲ್ಲ ಯಾವುದೂ ಜಾದುವಿನಿಂದ ಬರುವುದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಪ್ಪ ಅಂದ್ರೆ ಇವರ ವಾಸ್ತವ ಜನಗಟ್ಟನೆಲ್ಲ ಇತ್ತೀಚೆಗಂತೂ ಈ ಕಾಫಿ ಮಾಡೋ ಹಾವಳಿಯನ್ನು ಸಂಪೂರ್ಣವಾಗಿ ಕಿತ್ತಾಕುವಂಥ ಪ್ರಯತ್ನ ಈಗ ಮಾಡಿದ್ರಿಂದ ಈಗ ಮತ್ತಷ್ಟು ಈ ಸಲ ಮಕ್ಕಳು ಫೇಲ್ ಆಗಿದ್ದಾರೆ. ಅದರ ಪರಿಣಾಮವಾಗಿ 1.32 ಲಕ್ಷ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. 1.32 ಲಕ್ಷ ಸಾಲದಲ್ಲ. ಹಿಂದಿಯಲ್ಲಿ ಪಾಸ್ ಆಗಿದ್ದಾರೋ ಮತ್ತೊಂದು ಚಲೋ ಬಂದದ ರಿಸಲ್ಟು ಸಂಸ್ಕೃತ ಚೆನ್ನಾಗಿದ್ದು ಹೇಳ್ಬೋದು, ಇಲ್ಲಂತಲ್ಲ. ಅಲ್ಲಿ ಈಜಿನೂ ಮಾಡಿದ್ದಾರೆ, ಮತ್ತು ಸಂಸ್ಕೃತ ಸಹಿತ ಕನ್ನಡದಲ್ಲಿ ಬರೆಯುವಂಥ ವ್ಯವಸ್ಥೆಗಳಿದ್ದಾವೆ. ಹೀಗಾಗಿ ಅದು ಸರಳ ಆಗ್ಯದ, ಅದು ಕಾರಣ. ಆದರೆ ಕನ್ನಡನೂ ಅಷ್ಟು ಸರಳ ಮಾಡಬೇಕಂದ್ರೂ ಅಡ್ಡಿ ಇಲ್ಲ, ಮಾಡಿರಿ. ಬಟ್ ಈ ತಪ್ಪುಗಳನ್ನ ಬರೆಯೋದಂಗೆ ತಿದ್ದುವಂಥ ಕೆಲಸ ಇಡೀ ಪ್ರೊಸೆಸ್ ಅದು ನಿರಂತರವಾಗಿ ಪ್ರಾಥಮಿಕದಿಂದ ಬಂದು ಮಾಧ್ಯಮಿಕದಲ್ಲಿ ಸಹಿತ ಬೆಳೆದ್ರೆ ಫೇಲ್ ಆಗೋ ಸಂಖ್ಯೆ ಕಡಿಮೆ ಆಗ್ತದೆ. ಇಲ್ಲಿವರೆಗೆ ಕಂಡು ಬಂದಿಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಮಾಸ್ ಕಾಪಿಗೆ ನಾವು ಹೆಚ್ಚು ಅನುಕೂಲಗಳನ್ನು ಮಾಡಿಕೊಡೋದ್ರಿಂದಾಗೆ ಯಾರೋ ಒಬ್ಬರೊಬ್ಬರು ನೋಡಿ ಮಾಡಿ ಪಾಸ್ ಆಗ್ತಾಯಿದ್ರು. ಈಗ ಅದು ಕಂಟ್ರೋಲ್ ಆಗ್ಯದ. ಅದರ ದುಷ್ಪರಿಣಾಮೋ ಪರಿಣಾಮೋ ಒಳ್ಳೆಯ ಪರಿಣಾಮೋ ಯಾರು ಕಲ್ತಿಲ್ಲ, ಯಾರು ಬರಲಿಕ್ಕೆ ಓದಲಿಕ್ಕೆ ಬರೋದಿಲ್ಲ, ಅವ್ರು ಡಮಾನದಿದ್ದಾರೆ. ಅದಕ್ಕೆ ಇರುವಂಥ ಒಂದು ಹಾದಿ ಅವರನ್ನು ಮತ್ತು ಪ್ರಾಥಮಿಕ ಹಂತದಿಂದ ಬೆಳೆಸ್ಕೊಂಡು ಬರುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಆಗಬೇಕು. ಇದರ ಎಲ್ಲರೂ ಕೈ ಜೋಡಿಸ್ಬೇಕು. ಅಂದಾಗ ಮಾತ್ರ ಒಳ್ಳೆ ರಿಸಲ್ಟ್ ಬರ್ಬೋದೇನೋ. ಎಲ್ಲಿ ಬೆಳಮಲೆ ಅವರು ಹೇಳಿದಂಥ ಪುರುಷೋತ್ತಮ ಬೆಳಮಲೆ ಅವರು ಹೇಳಿದಂಥ ಮಾತಲ್ಲ ಸತ್ಯನೋದು ಇನ್ನೂ ಸರಳ ಆಗಲಿ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಸರಿಯಾಗಿ ಅವ್ರಿಗೆ ಕನ್ನಡ ಬರುವಂಥ, ಕನ್ನಡ ಬರೆಯಾಗಿ ಬರುವಂಥ, ಕಾಗಣಿತಗಳು ಬರುತ್ತಿರುವಂಥ, ದೀರ್ಘ ತುಸ್ತುಗಳ ಬರೆಯುವಂಥ ವ್ಯಂಜನಗಳ ಬಗ್ಗೆ ತಿಳುವಳಿಕೆ, ಅದ್ರ ಜೊತೆಗೆ ಆದಷ್ಟು ಕನ್ನಡ ಪತ್ರಿಕೆಗಳು ಓದೋದು, ಕನ್ನಡ ಪುಸ್ತಕಗಳು ಓದುವಂಥ ಒಂದು ವ್ಯವಸ್ಥೆಯನ್ನು ತಂದ್ರೆ ನಿಶ್ಚಿತವಾಗಿ ಈ ರೀತಿಯ ರಿಸಲ್ಟ್ ಬರಲಿಕ್ಕಿಲ್ಲ. ಕನ್ನಡ ಕಬ್ಬಿಣದ ಕಡಲೆ ಅಲ್ಲ, ಸುಲಿದ ಬಾಳೆ ಅಥವಾ ಕಾಯಿಸಿ ಆರಿಸಿದ ಸಕ್ಕರೆ ಹಾಲು ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿತಾರಾಗಳು ಸತ್ಯದ ಕೈಗಳಲ್ಲಿ ವಂದನೆಗಳು.